ಗುರು ಇವತ್ತಿನ ದಿನ ತುಂಬ ಸಖತ್ತಾಗಿತ್ತು. ಯಾಕಂದರೆ ಒಂದು ಒಳ್ಳೆ ಕಾಫಿ ಕುಡಿದು ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೆ ಇವತ್ತು ನಮ್ಮ ಹೋಟೆಲ್ದು ಓಪನ್ ಮಾಡ್ಬೇಕು. ಬಿಕಾಸ್ 2 ತಿಂಗಳಾಯಿತು ಬಾಗಿಲಾಕಿ. ಸೊ ಹಾಗಾಗಿ ಮನೆಗೆ ಬಂದು ಮನೇಲಿ ಸ್ವಲ್ಪ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಊಟನೂ ಮಾಡಿಕೊಂಡು ಹೋಟೆಲ್ ಕಡೆ ಹೊರಟೆ. ಲೈಕ್ ತುಂಬ ಅಂದರೆ ತುಂಬ ಗಲೀಜಾಗಿಬಿಟ್ಟಿತ್ತು ಹೋಟೆಲ್ಲು. ಸೊ ಹಾಗಾಗಿ ಒಂದು 2 ಪ್ರಮೋಷನ್ ಇತ್ತು. ಪ್ರಮೋಷನ್ ಮುಗಿಸಿ ಹೋಟೆಲ್ ಕಡೆ ಹೋದೆ. ಹೋಟೆಲ್ ಬಾಗಿಲು ತೆಗ್ದೆ. ನೋಡಿದ್ರೆ ಎಲ್ಲ ಕಡೆ ಧೂಳು 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 2 ತಿಂಗಳಿಂದ ಧೂಳು ಫುಲ್ಲು. ಏನು ಮಾಡೋಕ್ಕಾಗಲ್ಲ ಅಂಥೇಳಿ. ಇದು ಹೋಟೆಲ್ ಹೆಂಗೆ ಅಂದರೆ ನಾನೇ ಕ್ಲೀನರು, ನಾನೇ ಓನರು, ನಾನೇ ಸಪ್ಲೈಯರು, ಆಲ್ ಇನ್ ಒನ್ ಎಲ್ಲ ನನ್ನದೇ ಕೆಲಸ. ಬಟ್ ಈ ಹೋಟೆಲ್ ಹೆಂಗೆ ಅಂದರೆ ನಮ್ಮ ಅಪ್ಪನ ಥರ ನೋಡ್ಕೊಳುತ್ತೆ. ಏನೋ ಒಂಥರ ಸೆಂಟಿಮೆಂಟ್ ಈ ಹೋಟೆಲ್ ಬಗ್ಗೆ ನನಗೆ. ಎಷ್ಟೋ ಸಲ ನಾನೇ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಒಬ್ಳು ಕೈಯಲ್ಲ ಮಾಡೋಕ್ಕಾಗ್ತಿಲ್ಲ. ನಾನು ಆ ಹೋಟ್ಲಲ್ಲೇ ಇರೋದಕ್ಕೆ ಇಬ್ಬರು ಕಾರಣ. ಯಾರು ಅಂದರೆ ಒಂದು ನನ್ನ ತಮ್ಮ, ಇನ್ನೊಂದು ಅದೇ ಹೋಟೆಲ್ಲು. ಬಿಕಾಸ್ ನನ್ನ ತಮ್ಮ ನೀನು ಮಾಡು ನಿನ್ನ ಕೈಯಲ್ಲಿ ಆಗೇ ಆಗುತ್ತೆ ಅಂತ. ಇನ್ನೊಂದು ಆ ಹೋಟೆಲ್ ಹೆಂಗೆ ಅಂದರೆ ನಾನು ಹೋಟೆಲ್ ಬಾಗಿಲು ತೆಗೆದ್ರೆ ಯಾವತ್ತೂ ಕಣ್ಣೀರು ಹಾಕ್ಕೊಂಡು ಬೇಜಾರು ಹಾಕ್ಕೊಂಡು ಹೋಟ್ಲಿಂದ ಆಚೆಗೆ ಬರೋ ಥರ ಬಿಡೋದೇ ಇಲ್ಲ. ಅದನ್ನ ಅಷ್ಟು ಕಾಪಾಡುತ್ತೆ. ಸೊ ಫೈನಲಿ ಎಲ್ಲದನ್ನು ಕ್ಲೀನ್ ಮಾಡಿ ಅಲ್ಲಿ ನಾಳೆಯಿಂದ ಓಪನಿಂಗ್ ಅನ್ನೋ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ ಪುಟ್ಟ ಹೋಟೆಲ್ಗೂ ಒಂದು ಫ್ಯಾನ್ ಬೇಸ್ ಇದೆ ಗೊತ್ತಾ. ಸೀರಿಯಸ್ಲಿ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ, ಖುಷಿ ಆಗೋಯ್ತು.